ಒಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಅಡ್ಜಸ್ಟೇಬಲ್ ನಿಮಗೆ ಕ್ಲಚ್ ಬರುತ್ತೆ. ಇಷ್ಟ್ರ ಮೇಲೆ ನೀವು ಯಾವ ಥರ ಪರ್ಸ್ನಾಲಿಟಿ ಇಷ್ಟಪಡ್ತೀರಾ ಗಾಡೀಲಿ ಅನ್ನೋದು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಬಜಾಜ್ Z400 Z400 ಅಂದರೆ ಅಮೇರಿಕನ್ನು US ಅವರೆಲ್ಲ ಅಂತ ಹೇಳ್ತಾರೆ ಝೆಡ್ನ ಸ್ಕೂಲಿಂಗಲ್ಲಿ. ಈಗ ಬರೋ ಸ್ಕೂಲ್ಗಳಲ್ಲೂ ಝೆಡ್ ನಾವೆಲ್ಲ ಓದಿರೋದು ಬಂದ್ಬಿಟ್ಟು ಕಾನ್ವೆಂಟ್ಗಳು, ಅದು ಝೆಡ್ಡೇ ಇದ್ದಿದ್ದು. ಈಗಿರೋ ಮಕ್ಕಳಿಗೆ ಝೆಡ್ ಇಲ್ಲ, ಸೊ Z400. ಸೊ NS Z400 ನೋಡೋಕ್ಕೆ ಹೋಗ್ತಾಯಿದ್ದೀನಿ. ಪ್ರಾಬ್ಲಮ್ ಏನಂದರೆ ಬಜಾಜ್ ಅವರು ಲಾಂಚ್ ಮಾಡಿ ಆಲ್ಮೋಸ್ಟ್ 1 ತಿಂಗಳಾಯಿತು, ಬೆಂಗಳೂರಿಗೆ ಬಂದು 2 ವಾರ ಆಯಿತು. ಆದರೆ ಕೆಲವು ಶೋರೂಮ್ಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಗಾಡಿನ. ಈ ಡಿಸ್ಟ್ರಿಬ್ಯೂಟ್ಗಳು ಅಂದರೆ ಡಿಸ್ಟ್ರಿಬ್ಯೂಟ್ರ್ಗಳಿಗೆ ಹಂಗೆ ಅಲ್ವಾ, ಅವರು ಮೇನ್ ಇದರಿಂದ ಪೇ ಮಾಡಿಸ್ಕೊಂಡು ತೊಗೋಬೇಕು. ಸೊ ಅದರಿಂದ ಪಂಚಾಂಜನೇಯ ಮೋಟರ್ಸಲ್ಲಿ ಇಲ್ಲ. ಬೇಸಿಕಲಿ ಈಗ ನಾನು RV ಮೋಟರ್ಸ್ಗೆ ಹೋಗ್ತಾಯಿದ್ದೀನಿ, ನಾಯಿಂಡಳ್ಳಿ. ಸೊ ನೋಡೋಣ ಈ ವಿಡಿಯೋಲ್ಲೂ ಆದರೆ ನಿಮಗೆ ಫುಲ್ ಕಂಪ್ಲೀಟಾಗಿ ಒಂದು ರೈಡ್ ರಿವ್ಯೂ, ಆಮೇಲೆ ಹೆಂಗಿದೆ ಪವರ್ ಸ್ಪೆಕ್ಸು, ಆಮೇಲೆ ಮೋಸ್ಟ್ ಇಂಪಾರ್ಟೆಂಟು ಪ್ರೈಸು, ಆಮೇಲೆ ಡಾಮಿನರ್ 250 ತೊಗೊಂಡ್ರವ್ರಿಗೆ ಅಥವಾ ತಗೋತಾ ಇರೋರಿಗೆ ಯಾವುದು ಬೆಟ್ರ್ ಗಾಡಿ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ, ಇನ್ ಟರ್ಮ್ಸ್ ಆಫ್ ಟೂರಿಂಗ್ ಕೆಪಾಬಿಲಿಟಿ ಅಂತೆಲ್ಲ ಹೋಗ್ಬಿಟ್ಟು ಮಾತಾಡೋಣ. ಸೊ ಸದ್ಯಕ್ಕೆ ನಾನು ಇಲ್ಲೊಂದು ನೆಕ್ಸಾನ್ ನೋಡಿದೆ, ಏನು ಕ್ರೇಜಿ ಆಗಿದೆ ಅಲ್ಲ ಕಲ್ಲರು, ಟೆಸ್ಟ್ ರೈಡ್ ವೆಹಿಕಲ್ಲು. ಬಟ್ ಏನು ಹೇಳಿ ಸ್ನೇಹಿತರೆ, ನಮ್ಮದು ನೆಕ್ಸಾನ್ ಇದೆಯಲ್ಲ ಸೆಕೆಂಡ್ ವರ್ಷನ್, ಫೇಸ್ ಲಿಫ್ಟ್ ಫಸ್ಟ್ ವರ್ಷನ್ ಅದು ನಮ್ಮದು. ನೆಕ್ಸಾನ್ದು ಬಂದುಬಿಟ್ಟು ಸೆಕೆಂಡ್ ವರ್ಷನ್ನು, ಇದು ಥರ್ಡ್ ವರ್ಷನ್ನು. ಸೆಕೆಂಡ್ ವರ್ಷನ್ನು ಸೇಲ್ ಆಗಿದ್ದು ನೋಡಿದ್ರೆ ಒಂಥರ ಒಂದು ಕಾಲದಲ್ಲಿ ಮಾರುತಿ ಸ್ವಿಫ್ಟ್ ಇತ್ತು, ರೋಡಲ್ಲಿ ಆ್ಯಕ್ಟಿವಾ ಥರ ಕಾಣಿಸೋದು. ಸೊ ಆ ಥರ ಸೇಲ್ ಆಗಿತ್ತು. ಈಗಿರುವಂಥ ನೆಕ್ಸಾನ್ ಅಷ್ಟು ಸೇಲ್ ಆಗಿಲ್ಲ ಅಂತ ಅಂದ್ಕೋತೀನಿ. ನೋಡಿದ್ರೆ ನಿಂಗೆ ನೋಡಿದಾಗ ಅನಿಸುತ್ತೆ BS6 ಹಳೇದೇ ಜಾಸ್ತಿ ಇದೆ ಅಂತ. ಆಮೇಲೆ ಈಗ 2024 ಹೈಯೆಸ್ಟ್ ಸೇಲ್ ಆಗ್ತಿರೋ ಗಾಡಿ ಬಂದ್ಬಿಟ್ಟು ಕ್ರೆಟಾ. ಸೊ ಕಾರ್ದು ವಿಷಯನ ಸೈಡ್ಗೆ ಇಟ್ಬಿಟ್ಟು ಸದ್ಯಕ್ಕೆ ಹೋಗಿ ನಮ್ಮ ಶೋರೂಮಲ್ಲಿ NS 400 ಬಗ್ಗೆ ಮಾತಾಡೋಣ. ಆಮೇಲೆ ಒಂದು ಡೌಟ್ ಇದೆ ನನಗೆ, NS 400ನ ಅದೇನಕ್ಕೆ NS 400Z ಅಂತ ಮಾಡಿದ್ದಾರೆ ಅಂತ. ಬೇಸಿಕಲಿ ಬಜಾಜ್ ಅವ್ರದ್ದು ಪ್ಲ್ಯಾನ್ ಬಂದುಬಿಟ್ಟು ನೆಕ್ಸ್ಟ್ ಸ್ವಲ್ಪ ಇನ್ನೂ, ಯಾಕಂದರೆ ಅವ್ರದ್ದು ನೀವು ಪ್ರೋಟೋಟೈಪ್ ನೋಡಿದ್ರೆ NSದು ಸ್ಟಾರ್ಟಿಂಗ್ ಬಿಟ್ಟಾಗ ಫುಲ್ ಡಿಫ್ರೆಂಟ್ ಆಗಿತ್ತು, ಡುಕಾಟಿ ಥರ. ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ. ಇದು ಒಂದು ಬಜೆಟ್ ಕ್ಯಾಟಗರಿ, ಅಂದರೆ ಈ ಮೀಡಿಯಮ್ಮು ವರ್ಗ ಬರುತ್ತಲ್ಲ ನಮ್ಮ ಥರ. ಹೌದು, ನಾನು ಹೋಗ್ಬಿಟ್ಟು ಮುಂದೆ ಅದ್ರ ಬಗ್ಗೆ ಮಾತಾಡ್ತೀನಿ. ಸ್ಟಾರ್ಟಿಂಗ್ ಡಾಮಿನರ್ ಇದ್ದಾಗ ಇಲ್ಲಿ ಒಳ್ಳೆ ಟೀಮ್ ಇತ್ತು ಬಜಾಜಲ್ಲಿ, ಅವರೆಲ್ಲ ಈಗ ಬಿಟ್ಬಿಟ್ರು. ಸೊ ತುಂಬ ವ್ಲಾಗ್ಸ್ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ನಮ್ಮ RV ಬಜಾಜಲ್ಲಿ, ರಾಘವೇಂದ್ರ ಬಜಾಜಲ್ಲಿ. ನಾನು ಫಸ್ಟ್ ಸರ್ವಿಸೆಲ್ಲ ಇಲ್ಲೇ ಕೊಡ್ತಿದ್ದೆ. ಆಮೇಲೆ ನಮ್ಮನ್ನ ಇನ್ವೈಟ್ ಕೂಡ ಮಾಡಿದ್ರು 250 ಎಲ್ಲ ಲಾಂಚ್ ಆದಾಗ. ಅದ್ರ ಮೇಲೆ ಇನ್ಸ್ಪೈರ್ ಆಗಿ 250ನೂ ತೊಗೊಂಡಿದ್ದೆ ಪಲ್ಸರ್. ಬಟ್ ಈಗ ತುಂಬ ತಿಂಗಳಾಯಿತು ನಾನು ಈ ಕಡೆ ಬಂದೇ ಇಲ್ಲ. ಸೊ ಒಂದು ಬಿಟ್ಟು ಎಕ್ಸೈಟೆಡ್, ನೋಡೋಣ ಹೆಂಗಿದೆ ಅಂತ ಗಾಡಿ. ಇಲ್ಲೇ ನಿಂತಿದೆ ಸ್ನೇಹಿತರಲ್ಲಿ, ನೋಡ್ತಿದ್ರಲ್ಲ ಗಾಡಿ, ಅದೇ NS Z400 ಅಥವಾ NS 400Z. ಬೋಲ್ಡಾಗಿ ಚೆನ್ನಾಗಿದೆ. ನೀವೇನೋ MT15 ಎಲ್ಲ ತೊಗೋತಿದ್ರೆ ಇದನ್ನು ಕನ್ಸಿಡರ್ ಮಾಡ್ಬೋದು, ಬಿಕಾಸ್ ನಿಮ್ಮ 400cc ಗಾಡಿನೂ ಬರುತ್ತೆ. ಅದು ಇನ್ನೊಂದು ಕಲರಿಗೆ ಅಂತ ಮೇಲ್ಗಡೆ ಗ್ರೇ ಕಲರ್, ಅದನ್ನು ಚೆಕ್ ಮಾಡಬೇಕು. ಕ್ವಾಲಿಟಿ ನೋಡೋಣ ಸ್ನೇಹಿತರೆ, ಟೆಸ್ಟ್ ರೈಡ್ ಮಾಡ್ಬಿಟ್ಟು ನೋಡೋಣ. ಗಾಡಿ ಏನಿಲ್ಲ, ಮಾಮೂಲಿ ನಿಮ್ಮ NS ಥರನೇ ಇದೆ. ಈ ಥರ ಮಿರರೆಲ್ಲ ಬಿಚ್ಚಿಬಿಟ್ರೆ ಸಕ್ಕತ್ತಾಗಿ ಕಾಣಿಸ್ತಿದೆ ಸ್ನೇಹಿತರೆ ಗಾಡಿ. ರಿಯಲಾಗಿ ಬಂದು ನೋಡಿದ್ರೆ ಅಂದರೆ ಬಲ್ಕಾಗಿಲ್ಲ, ಪ್ರೈಸಿಗೆ ತಕ್ಕಂಗೆ ಮಾಡಿದ್ದಾನೆ. ನೀವೇನೋ ನೋಡಿದ್ರೆ ನಿಮಗೆ ಸೇಮ್ NS 200 ಏನು ಚೇಂಜ್ ಇಲ್ಲ. ಇದೊಂದು ಸ್ವಲ್ಪ ಏನೋ ಈ ಥರ ಒಂದು DRL ಕೊಟ್ಟಿದ್ದಾನೆ. DRL ಕ್ವಾಲಿಟಿನೂ ಅಷ್ಟೇ. ನಮ್ಮ ಡಾಮಿನರ್ ಹೆಡ್ಲೈಟ್ ಥರ ಎಲ್ಲ ಅಷ್ಟೇನು ಅಟ್ರಾಕ್ಟಿವ್ ಆಗಿಲ್ಲ ಫ್ರ್ಯಾಂಕಾಗಿ ಹೇಳ್ಬೇಕು ಅಂದರೆ. ಮೇ ಬಿ ಮನವರ್ ಮಾಡೋಕ್ಕೆಲ್ಲ ಗಾಡಿ ತುಂಬ ಸಖತ್ತಾಗಿದೆ ಅನಿಸುತ್ತೆ, ಅದರಿಂದ ಲೈಟಾಗಿ ಮಾಡಿದ್ದಾನೆ. ಒಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಅಡ್ಜಸ್ಟೇಬಲ್ ನಿಮಗೆ ಕ್ಲಚ್ ಬರುತ್ತೆ, ಇದೊಂದು ಚೆನ್ನಾಗಿದೆ. ಆಮೇಲೆ ಇದರ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಆನು ಮಾಡ್ಕೋಬೋದಂತೆ. ಸೊ
ದಟ್ ಈಸ್ ಒನ್ ಗುಡ್ ಥಿಂಗ್. ಬಟ್ ಸಿಟಿಗೆ ಅದು ಯಾವ ತಕ್ಕ ಮಟ್ಟಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಸ್ಪೆಕ್ಕು ಹೋಗ್ತಾ ಮಾತಾಡ್ತೀನಿ. ಜಸ್ಟ್ ನಾನು 250 ಇದಕ್ಕೆ ಪ್ರೈಸ್ ನೋಡೋಕ್ಕಷ್ಟೇ. ಎರಡು 47. ಡಾಮಿನೋ 250 ಎಷ್ಟಿದೆ? ಡಾಮಿನೋ 250 242, 5,000 ಡಿಫ್ರೆನ್ಸು. 400 3,08,000. ಸ್ನೇಹಿತರೆ ಟೆಸ್ಟ್ ರೈಡು ಕೊಡೋಕೆ ಒಪ್ಕೊಂಡ್ರು. ಪ್ರೈಸು ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಆಲ್ಮೋಸ್ಟ್ ಹತ್ರನೇ ಇಟ್ಟಿದ್ದಾರೆ. ಬಜಾಜ್ ಅವ್ರದ್ದು ಸ್ಟ್ರಾಟಜಿ ಭಾರಿ ಸಖತ್ತಾಗಿದೆ ಗುರು. ಅಂದರೆ ಮಾರ್ಕೆಟಲ್ಲಿ ಬೇರೆ ಕಂಪ್ನಿಯವ್ರಿಗೆ ಕಾಂಪಿಟೇಷನೇ ಇಲ್ಲ, ಇವ್ರಿಗೆ ಕಾಂಪಿಟೇಷನ್ನು. ಸೊ ಅದರಿಂದ ಅದೊಂಥರ ಸ್ಟ್ರಾಟಜಿ ಒಳ್ಳೆಯದೇ. ಬಟ್ ಕಸ್ಟಮರ್ಗೆ ನೋಡೋಂಗೆ ಏನನ್ಸುತ್ತೆ ಅಂದರೆ ಏನು ಗುರು ಯಾವ ಗಾಡಿ ತೊಗೋಬೇಕು ಅಂತ. ಬಟ್ ಕೊನೆಯಲ್ಲಿ ಬಂದು ಬಜಾಜಲ್ಲೇ ಬಂದು ಚೆಕ್ ಮಾಡಿದಾಗ ಅವ್ರಿಗೆ ಲಾಭನೇ, ಕಂಪ್ನಿಯವ್ನಿಗೆ ಲಾಭ. ಇದು ಹಜಾರ್ಡ್ ಸ್ವಿಚ್ಚು ನೋಡಿ, ಇಲ್ಲಿ ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾನೆ. ಓ ಸೌಂಡ್ ಸಕ್ಕತ್ತಾಗಿದೆ ಸ್ನೇಹಿತರೆ. ನಾನು ಅಂದ್ಕೊಂಡಿದ್ದೆ ಡಾಮಿನರ್ ಅಷ್ಟು ಬೇಸಿಯಾಗಿರಲ್ಲ ಅಂತ, ಸಖತ್ ಬೇಸಿಯಾಗಿದೆ. ಓಹೋ ಗುರು ಸಿಕ್ಕಾಪಟ್ಟೆ ಪವರ್ ಇದೆ. ಫಸ್ಟ್ ಇಂಪ್ರೆಷನು ಹೇಳಿದ್ನಲ್ಲ, ನುಗ್ಸಾಡೋಕ್ಕೆ ಸರಿಯಾಗಿದೆ ಸ್ನೇಹಿತರೆ. ನೀವೇನಾದರೂ ರಿಲ್ಯಾಕ್ಸ್ ಬೇಡ, ತುಂಬ ನನಗೆ ಲೀನಿಯರ್ ಸ್ಪೀಡ್ ಬೇಡ, ಹೊಡಿತಾ ಇರ್ಬೇಕು ಗಾಡಿ ಅಂದರೆ ಸಖತ್ತಾಗಿದೆ ಗಾಡಿ. ನೋಡಿ ಥರ್ಡ್ ಗೇರ್ಗೆ ಬಿತ್ತು. ಇನ್ನು ಸ್ಪೆಕ್ ಬಗ್ಗೆ ನಾನು ಹಳೆ ವಿಡಿಯೋಲಿ ಹೇಳೇಬಿಟ್ಟಿದ್ದೀನಿ, ಮತ್ತೆ ಅದ್ರ ಬಗ್ಗೆ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ 37 NMS ಟಾರ್ಕು, 40 BSH ಪವರ್ ಬರುತ್ತೆ. ಸೇಮ್ ಡಾಮಿನರ್ 400 ನಂಬರ್ಸಲ್ಲಿ. ಬಟ್ ಪಿಕಪ್ಪಲ್ಲಿ ಬಂದು ಇದು ಡಾಮಿನರ್ 400ಗಿಂತ ಜಾಸ್ತಿ ಇದೆ. ಅಂದರೆ ಒಂದು 5-6 ಡಾಮಿನರ್ ಬಂದು ಒಂದು 162 ಹೋದರೆ ಇದು ಒಂದು 165 167 ಹೋಗುತ್ತೆ. ನೀವು ಟ್ರಿಪಲ್ ರಶ್ ಅವ್ರ ವೀಡಿಯೋ ನೋಡಿರ್ತೀರಾ ಎಷ್ಟು ಟಚ್ ಮಾಡಿದ್ದಾರೆ ಅಂತ. ಆಮೇಲೆ ಸ್ಪೀಡೋಮೀಟ್ರ್ ಎರರ್ ಇದ್ದೇ ಇದೆ. ಬಟ್ ಗಾಡಿ ಬಂದ್ಬಿಟ್ಟು ಬರೀ 155 kg ನೋಡಿ ಹೆಂಗೆ ನುಗ್ಗುತ್ತೆ. ಓಹೋ ಹೆವಿ ಪವರ್ ಇದೆ. ಬ್ರೇಕಿಂಗು ಸೂಪರ್ ಆಗಿದೆ. ಬ್ರೇಕಿಂಗ್ ಚಿಂದಿ ಮಾಡಿದ್ದಾರೆ ಗುರು, ಸಖತ್ತಾಗಿ ಮಾಡಿದ್ದಾರೆ ಬ್ರೇಕಿಂಗ್ ಮಾತ್ರ. ನೀವೇನೋ ನಂತರ 250 ಏನೋ ಬಂದರೆ ಈ ಗಾಡಿಗೆ ತುಂಬ ಖುಷಿ ಕೊಡುತ್ತೆ. ಗಾಡಿ ಓಡಿಸ್ತಾ ಇದ್ದಂಗೆ ಪಿಕಪ್ ಬೇಕಾಗುತ್ತಲ್ಲ, ತುಂಬ ಖುಷಿ ಕೊಡುತ್ತೆ. ಬಟ್ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನೀವು ಯಾವ ಥರ ಪರ್ಸ್ನಾಲಿಟಿ ಇಷ್ಟಪಡ್ತೀರಾ ಗಾಡೀಲಿ ಅನ್ನೋದು ನಮ್ಮ ಪರ್ಸ್ನಲ್ ಪ್ರಿಫರೆನ್ಸು. ಯಾಕಂದರೆ ಇದು ಬಂದ್ಬಿಟ್ಟು ತುಂಬ ನುಗ್ಗುತ್ತೆ. ಈ MT-15 ಗಾಡಿದು ಅದಕ್ಕಿಂತ ಒಂದು 300 cc ಜಾಸ್ತಿ ಹಾಕಿದಂಗೆ ಹೆಂಗೆ ಪವರ್ ಸಿಗುತ್ತೆ ಆ ಥರ. ಅಂದರೆ ನಾನು ಹೇಳೋಕ್ಕೆ ಬರ್ತಾ ಇರೋದು ಬಂದ್ಬಿಟ್ಟು ಸ್ನೇಹಿತರೆ, ನೀವು ಯಾವ ಥರ ರೈಡಿಂಗ್ ಕ್ಯಾಪಬಿಲಿಟಿನ ಇಷ್ಟಪಡ್ತೀರಾ, ಬಂದು ಸಿಟಿಲಿ ಚಚ್ಚಾಡೋಕ್ಕೆ ಇಷ್ಟಪಡ್ತೀರಾ ಅಥವಾ ಲಾಂಗಲ್ಲಿ ಹೊಡೆಯೋಕ್ಕೆ ಇಷ್ಟಪಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನೋಡಿದ್ರೆ ಗೊತ್ತಾಗ್ತಿದೆಯಲ್ಲ, ನೀವು ಟೂರಿಂಗ್ ಸೆಟಪ್ ಮಾಡಬೇಕು ಅಂದ್ರೂ ಇದಕ್ಕೆ ಅಷ್ಟು ಲೆಂತ್ ಇಲ್ಲ ಹಿಂದ್ಗಡೆ. ಸೇಮು MT-15ಗಿಂತ ಒಂಚೂರು ಉದ್ದ ಇದೆ. ಆಮೇಲೆ ಮಾಮೂಲಿ NS400 NS200 ಎಲ್ಲ ನೋಡಿದ್ದೀರಾ, ಸೇಮ್ ಅಷ್ಟೇ ಬರುತ್ತೆ. ಸೊ ಅಷ್ಟು ಟೂರಿಂಗ್ ಮಾಡಿಫಿಕೇಷನ್ ಮಾಡೋಕ್ಕಾಗಲ್ಲ. ಮಾಡಿದ್ರೂ ನಿಮಗೆ ನಮ್ಮ ಡಾಮಿನರ್ ಅಷ್ಟು ಸ್ಟೇಬಲ್ ಆಗಿರಲ್ಲ ಗಾಡಿ. ಸೊ ಅದೊಂದು ನೆನಪಲ್ಲಿ ಇಟ್ಕೊಂಡು, ಬಟ್ ಈ ಪ್ರೈಸ್ ಪಾಯಿಂಟಿಗಿದೆಯಲ್ಲ, ದಿಸ್ ಇಸ್ ಕಾಂಪಿಟೇಷನೇ ಇಲ್ಲ. ಈ ಗಾಡಿ ಓಡಿಸಿದ್ಮೇಲೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ಕ್ರೇಜಿ ಆಗಿದೆ ಗುರು. ಟರ್ನಿಂಗ್ ರೇಡಿಯಸ್ ನೋಡಿದ್ರಲ್ಲ ನೀವಲ್ಲಿ ನಾನು ತಿರುಗಿಸಿದ್ದು ನೋಡಿ. ನೋಡೋಕ್ಕೆ 400 cc ಗಾಡಿ ಅಂತಲೇ ಅನಿಸಲ್ಲ, ಮಾಮೂಲಿ 200 250 ಥರನೇ ಇದೆ. ಬಟ್ ಓಡ್ಸೋಕ್ಕೆ ಮಾತ್ರ ಏನು ಮಾಡಿದ್ದಾರೆ ಅಂದರೆ, ಫ್ರೇಮಿಂಗ್ ಎಲ್ಲ ತೊಗೊಂಡಿರೋದು 200 NSದು. ಇನ್ನೂ ಬಂದ್ಬಿಟ್ಟು ಇಂಜಿನ್ ಬಂದ್ಬಿಟ್ಟು ಡಾಮಿನರ್ಸ್ ಕೂರಿಸಿದ್ದಾನೆ. ಸೊ ಸರಿಯಾಗಿ ಯೋಚನೆ ಮಾಡಿದ್ದಾನೆ. ಆಮೇಲೆ ನಾನು ಆಗಲೇ ಹೇಳ್ದಂಗೆ ಕಾಂಪಿಟೇಟ್ರೇ ಇರಬಾರ್ದು. ಇವರಲ್ಲೇ ಪ್ರೈಸಿಂಗು 2-3 ಸಾವಿರ ಆ ಥರ ಡಿಫ್ರೆನ್ಸಲ್ಲಿ ನಿಮಗೆ ಹೆಂಗೆ ಹೋದ್ರೂ, ನೀವು ಆಚೆ ಹೋದ್ರೂ ಈ ರೇಂಜ್ಗಿರುವಂಥ ಗಾಡಿ ಈ ಪ್ರೈಸಿಗೆ ಸಿಗೋಲ್ಲ. ವಾಪಸ್ ಬಜಾಜಲ್ಲೇ ಯಾವುದೋ ಗಾಡಿ ತೊಗೋತಾರೆ ಅಂತ ಗೊತ್ತು ಕಂಪ್ನಿಗೂ. ಸೊ ಅದರಿಂದ ಎಲ್ಲ ಥರ ಗಾಡಿನೂ ಬಿಟ್ಟಿದ್ದಾರೆ. ಇನ್ನಿದ್ರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಆಫ್ ಮಾಡ್ಬೋದು, ಸುಮಾರು ಸೆಟ್ಟಿಂಗ್ಸ್ ಎಲ್ಲ ಇದೆ. ಸ್ಲಿಪ್ಪರ್ ಅಸಿಸ್ಟ್ ಕ್ಲಚ್ ಇದೆ.
ಇನ್ನೆಲ್ಲ ಮಾಮೂಲಿ ಸ್ಪೆಕ್ಕು 250 ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ಅದರದೇ. ಲಿಕ್ವಿಡ್ ಕೂಲಿಂಗ್ ಇಂಜಿನು, ಟೈರ್ ಬಂದ್ಬಿಟ್ಟು ಮಾಮೂಲಿ 140 ಸೆಕ್ಷನ್ ಬರುತ್ತೆ. ಅದೊಂದು ನನಗೆ ಸ್ವಲ್ಪ ಇದಾಯಿತು, ಯಾಕಂದರೆ 400ಗೆ ಜನರಲಿ 150 ಸೆಕ್ಷನ್ ಬರುತ್ತೆ ಸ್ಟ್ಯಾಂಡರ್ಡಾಗಿ ಡಾಮಿನರ್ಗೆಲ್ಲ ಹೋದರೆ. ಬಟ್ ಇದಕ್ಕೆ ಬರೀ 140 ಸೆಕ್ಷನ್ ಟೈರ್ ಕೊಟ್ಟಿದ್ದಾನೆ, ವಿಚ್ ಯು ಕ್ಯಾನ್ ಅಪ್ಗ್ರೇಡ್ ಮಾಡಿದ್ರೆ ಸ್ವಲ್ಪ ಇನ್ನೂ ಮೈಲೇಜ್ ಡ್ರಾಪ್ ಆಗುತ್ತೆ, ಆಮೇಲೆ ಸ್ವಲ್ಪ ಪವರು ಕಮ್ಮಿ ಆಗುತ್ತೆ. ಇನ್ನು ಕ್ವಾಲಿಟಿ ವಿಷಯಕ್ಕೆ ಬಂದರೆ ಚೆನ್ನಾಗಿದೆ. ನಾನು ಕೆಲವು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ಕ್ವಾಲಿಟಿ ಇಲ್ಲ, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತಿದ್ರು. ಆ ಥರದ್ದು ಏನಿಲ್ಲ, ಚೆನ್ನಾಗೇ ಇದೆ, ಚೆನ್ನಾಗಿದೆ ಗುರು ಅಂತ. ಏನು ತುಂಬ ಖರಾಬಾಗೇನಿಲ್ಲ, ಈ ಪ್ರೈಸ್ ಪಾಯಿಂಟ್ಗೆ ಚೆನ್ನಾಗೇ ಇದೆ. ಆಮೇಲೆ ಈ ಥರ ಏನೋ ನೀವು ಮಿರರೆಲ್ಲ ಬಿಚ್ಚಿಬಿಟ್ರಂತೂ ನನ್ನ ಪ್ರಕಾರ ಸ್ಟೆಂಟ್ ಮಾಡೋರಿಗೆಲ್ಲ ಗಾಡಿ ಮಾಡಿಸ್ದಂಗಿದೆ. ಸ್ಟೆಂಟೆಲ್ಲ ಮಾಡ್ತಿರಲ್ಲ ನೋಡ್ಕೊಳ್ಳಿ ಬೇಕಾರೆ. ನೆಕ್ಸ್ಟು ಈ ಅಪಾಚೆ ಒಂದು ಕಾಲದಲ್ಲಿ ಸ್ಟೆಂಟ್ಸ್ ಮಾಡೋರಿಗೆ ಅಂತಲೇ ಒಂದು ಗಾಡಿ ಅದು. ಸೊ ಅದೇ ಥರ ಇದು ಬರುತ್ತೆ ನೆಕ್ಸ್ಟ್ ಎಲ್ಲರಿಗೂ. ಆಮೇಲೆ ನೀವೇನಾದರೂ ಶಾರ್ಟ್ ಇದ್ದೀರಾ ಅಂತ ಅಂದ್ರೂ ಇದೇನು ತೊಂದರೆ ಆಗೋಲ್ಲ ಗಾಡಿ, ಯಾಕಂದರೆ ಹಿಂಗಿದೆ ಸಸ್ಪೆನ್ಷನ್ ಹಿಂದ್ಗಡೆದು, ಹಿಂಗೆ ಕ್ರಾಸಾಗಿ ಕೊಡಿಸಿದ್ದಾನೆ ಹಿಮಾಲಯನ್ ಥರ. 800 820 ಅಂದ್ರೂ ಸೀಟ್ ಹೈಟು 800 ಸೀಟ್ ಹೈಟೆ, ಡಾಮಿನರ್ ಅಷ್ಟೇ ಇದೆ. ಬಟ್ ಅಷ್ಟೇನು ತುಂಬ ನಿಮ್ಗೆ ಹೈಟ್ ಅಂತ ಅನಿಸಲ್ಲ ಗಾಡಿ. ನೋಡಿ ಬೇಕಾದ್ರೆ ಟರ್ನ್ ರೇಡಿಯಸ್ ನೋಡಿ, ಡಾಮಿನರ್ ಆದರೆ ಇಷ್ಟು ಸಣ್ಣ ಗಲ್ಲಿಲಿ ನುಗ್ಸೋಕ್ಕೆ ಆಗಲ್ಲ. ಚೆನ್ನಾಗಿದೆ ಓವರಾಲ್ ಆಗಿ ಸ್ನೇಹಿತರೆ ಗಾಡಿ. ಆ ಪ್ರೈಸ್ ಪಾಯಿಂಟ್ಗೆ ಚೆನ್ನಾಗಿದೆ. ನೀವು ಈಗಲೂ ಏನಾದರೂ ಡೌಟ್ಸ್ ಇದ್ದರೆ 250 ಡಾಮಿನರ್ ತೊಗೋಬೋದಾ ಅಂತ ಹೇಳಿದ್ನಲ್ಲ, ಇದು ಪ್ರಿಫರೆನ್ಸೇ ಬೇರೆ, ಈ ಗಾಡಿ ಸ್ಟೈಲಿಂಗೇ ಬೇರೆ. ನೀವು ತುಂಬ ಅಗ್ರೆಸಿವ್ ಆಗಿ ಓಡಿಸ್ಬೇಕು, ಸಿಟಿಲೆಲ್ಲ ಹಿಂಗೆಲ್ಲ ಒದ್ದಾಡಬೇಕು, ಮಲಗಿಸಾಡಬೇಕು ಅಂದರೆ ದಿಸ್ ಇಸ್ ಒಳ್ಳೆ ಗಾಡಿ. ಅದು ಡಾಮಿನರ್ ನೀವು ನೋಡಿದ್ರೆ ದಟ್ ಇಸ್ ಡಿಫ್ರೆಂಟ್ ಲೆವೆಲ್ಲು, ಅದರ ಕ್ವಾಲಿಟಿನೇ ಬೇರೆ. ಇದು ಕ್ವಾಲಿಟಿ ಚೆನ್ನಾಗಿದೆ, ಬಟ್ ಅದರದ್ದು ಇನ್ನೂ ಕ್ರೇಜಿ ಆಗಿದೆ. ನೀವು ನೋಡಿದ್ರೆ ಇಲ್ಲೇ ಪಕ್ಕ ನಿಲ್ಸ್ಕೊತೀನಿ ಬೇಕಾ ನೋಡಿ. ಸೊ ಇದು ಅರ್ಧದ್ದು ನೋಡ್ತಿದ್ರೆ ನೋಡಿ, ಇದು ನೋಡೋಕ್ಕೆ ಇನ್ನೂ ಬಲ್ಕಾಗಿ ಕಾಣಿಸುತ್ತೆ ಗಾಡಿ. ಅದು ಬಂದ್ಬಿಟ್ಟು ಪಕ್ಕಾ ಸಿಟಿ ಕಮ್ಯೂಟ್ರು, ತುಂಬ ಪವರ್ ಇಷ್ಟಪಡೋರು, ಸ್ಟೆಂಟ್ಸ್ ಮಾಡೋರು ಅಂಥವ್ರಿಗೆ ಸಖತ್ತಾಗಿದೆ. ಬಟ್ ನನ್ನ ಕೇಳಿದ್ರೆ ಏನೇ ಡಾಮಿನರ್ ಇಲ್ಲ ಅಂದಿದ್ರೆ ಮಾರ್ಕೆಟಲ್ಲಿ ಇದನ್ನೇ ನಾನು ತೊಗೋತಿದ್ದೆ ಈ ಪ್ರೈಸ್ಗೆ. ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮಿಷಿನು. ಬಟ್ ಸೀಟಿಂಗ್ ಕಂಫರ್ಟ್ ಎಲ್ಲ ಬಂದ್ಬಿಟ್ಟು ಡಾಮಿನರ್ ಚೆನ್ನಾಗಿದೆ, ಯಾಕಂದರೆ ಅದರದ್ದು ನಿಮ್ಮದು ರೇಡಿಯಸ್ಸೇ ಜಾಸ್ತಿ ಬರುತ್ತೆ. ಇದು ಸ್ವಲ್ಪ ಶಾರ್ಟ್ ಗಾಡಿ. ಇನ್ನು ಇಂಜಿನ್ ಸ್ಪೆಕ್ಕೆಲ್ಲ ಸೇಮು. ಆಮೇಲೆ ಪೆಟ್ರೋಲ್ ಟ್ಯಾಂಕು 13 ಲೀಟರ್ಸು ಅಷ್ಟೇ ಬರುತ್ತೆ. ಆ್ಯಾವ್ರೇಜು ನಾನು ಬಜಾಜ್ ಓನರ್ ಆಗಿರೋದ್ರಿಂದ ಕಂಪ್ನಿಯವ್ರು ಹೇಳೋದೆಲ್ಲ ನಂಬಕ್ಕೋಗ್ಬೇಡಿ. ಕಂಪ್ನಿಯವ್ರು ಹೇಳ್ತಾರೆ 35 ಬರುತ್ತೆ ಅಂತ. ಇದು ನನ್ನ ಪ್ರಕಾರ 25 26 ಅಷ್ಟೇ, ಮ್ಯಾಕ್ಸಿಮಮ್ 27 ಕೊಡ್ಬೋದು. ಆಮೇಲೆ ನೀವು ಕನ್ಸೋಲಿಗೆ ಬಂದರೆ ಏನೇನು ತೋರಿಸುತ್ತೆ ಅಂದರೆ, ಇಲ್ಲಿ 3 ಮೋಡ್ಸ್ ಇದೆ. ಸ್ಪೋರ್ಟ್ ಮೋಡು, ರೈನ್ ಮೋಡು, ಆಫ್ ರೋಡ್ ಮೋಡು. ಆಫ್ ರೋಡ್ ಮೋಡಲ್ಲಿ ಆಟೋಮೆಟಿಕಾಗಿ ಟ್ರ್ಯಾಕ್ಷನ್ ಕಂಟ್ರೋಲು ಸ್ವಿಚ್ ಆಫ್ ಆಗಿಬಿಡುತ್ತೆ, ABS ಸ್ವಿಚ್ ಆಫ್ ಆಗುತ್ತೆ. ಆಮೇಲೆ ಗೇರ್ ಇಂಡಿಕೇಟ್ರ್ ಇದೆ, ಟೈಮು ಎಲ್ಲ ಇದೆ ಗುರು. ಸ್ಪೋರ್ಟು, ರೋಡು, ರೈನು, ಆಫ್ ರೋಡು. ಈಗ ನಾವು ಓಡಿಸಿದ್ದು ಬಂದ್ಬಿಟ್ಟು ರೋಡ್ ಮೋಡಲ್ಲಿ ಇಷ್ಟೊತ್ತು. ಇಲ್ಲೊಬ್ಬರು ಫಸ್ಟ್ ಬ್ಯಾಚಲ್ಲಿ ತೊಗೊಂಡಿದ್ದವ್ರು ಸಿಕ್ಕಿದ್ರು ಓನರು, ಹಂಗೆ ಫೀಡ್ಬ್ಯಾಕ್ ಕೇಳ್ತಾ ಇದ್ದೆ. ಸೊ ಮೈಲೇಜು ನಾನು ವೀಡಿಯೋಲಿ ಹೇಳ್ದಂಗೆ ಅವರು ಅದನ್ನೇ ಹೇಳ್ತಿದ್ದಾರೆ. ಕಂಪ್ನಿ ಹೇಳಿದ್ದು 32, 26, 27 ಬರ್ತಿದೆ ಅಂತ ಅವ್ರಿಗೆ. ಅಷ್ಟೇ ಸ್ನೇಹಿತರೆ, ಇದು ಗಾಡಿ ಬಂದ್ಬಿಟ್ಟು ಯಾವುದೇ ಆಗಲಿ, ಡಾಮಿನರ್ ಆಗಲಿ, NS 400 ಆಗಲಿ, 250 ಮೇಲೆ ಯಾವುದೇ ನೀವು ಗಾಡಿ ತೊಗೊಂಡ್ರು ಮೈಲೇಜು ಬಂದ್ಬಿಟ್ಟು ಮೈಲೇಜ್ಗೆ ಅಂತಲ್ಲ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮಿಷಿನ್ಸು. ಬಟ್ 250 ನನ್ನ ಹತ್ರ ಇರೋದ್ರಿಂದ ಹೇಳ್ತೀನಲ್ಲ, ಗಾಡಿ ಮೈಲೇಜ್ ತೆಗೆಯೋದು. ಬಿಕಾಸ್ ಅದು ಸಿಂಗಲ್ ವಾಲ್ ಇಂಜಿನು, 2 ವಾಲ್ ಇಂಜಿನ್ ಅಲ್ಲ. ಏನೇ ಆಗಲಿ ನೋಡಿ, ಡಾಮಿನರು ಬಂದ್ಬಿಟ್ಟು ಟೂರಿಂಗಿಗೆ ಕಂಪ್ಲೀಟ್ ರೆಡಿ ಗಾಡಿ ಇದು. ಸೊ ಅದೇ ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಗಾಡಿ ಬೇಕು ಅದ್ರ ಮೇಲೆ. ಇದು ನೋಡಿ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ ಗುರು, ಇದು ಯಾವುದಿದು. ಇದು 250, ಅದಕ್ಕೂ ಇದಕ್ಕೂ ಏನು ಚೇಂಜ್ ಇಲ್ಲ.
ಇದೊಂದು ಡಿ ಆರ್ ಎಲ್ ಒಂದು ಬಿಟ್ಟರೆ ಇದೊಂದು ಡಿ ಆರ್ ಎಲ್ ನೋಡಿದ್ರೆ ಸ್ವಲ್ಪ ಅದು ಇದಿದೆ ಅಷ್ಟೇ, ಲುಕ್ ವೈಸು ಗೊತ್ತಾಗಲ್ಲ. ನಾನು ನಿಮಗೆ ಎನ್ ಎಸ್ ತೋರಿಸಿದ್ನಲ್ಲ, NS 250 ಅದೊಂದೇ ಬೇಜಾರು. ಗಾಡಿ ಎಲ್ಲ ಡಿಸೈನ್ ಒಂದೇ ಥರ ಇದೆ. ಥ್ಯಾಂಕ್ಫುಲಿ ಡಾಮಿನರ್ದು ಅಂಥದ್ದು ಏನೂ ಆಗಿಲ್ಲ. ಡಾಮಿನರ್ 125 150 ಬಿಟ್ಬಿಡ್ತಾರೆ ಅಂತ ಭಯ ಆಗ್ತಿತ್ತು. NS ಅಲ್ಲಿ ನೋಡಿ 125 150 250 400 ಎಲ್ಲ ಲುಕ್ ಒಂದೇ ಥರ. ಸೊ ಅದೊಂದು ಸ್ವಲ್ಪ ಹಿಂಸೆ. ಬಟ್ ನೀವೇನಾದರೂ ಲುಕ್ ಬಗ್ಗೆ ಕನ್ಸರ್ನ್ಸ್ ಇಲ್ಲ, ಸಿಟಿಲಿ ಟಚ್ಚಾಡಬೇಕು ನೀವು ಇನ್ನೂ ಬೇಕಾದರೆ ಅದನ್ನು ಇನ್ನೂ ನಾನು ಟೆಸ್ಟ್ ರೈಡ್ ಗಾಡಿ ನೋಡಿದ್ನಲ್ಲ, ಮಿರರೆಲ್ಲ ಬಿಚ್ಬಿಟ್ಟು ಏನೋ ಮಾಡ್ತೀರಾ ಸ್ಟೆಂಟ್ಸು ಅಂತ ಅಂದರೆ ಸರಿಯಾಗಿದೆ ಗುರು ಗಾಡಿ. ಆ ಪ್ರೈಸ್ಗೆ 240ಕ್ಕೆಲ್ಲ ಒನ್ ಆಫ್ ದಿ ಬೆಸ್ಟ್ ಮಿಷಿನು. ಬಟ್ ಆಸ್ ಎ ಪರ್ಸನ್ ನನ್ನ ಕೇಳಿದ್ರೆ ಒಂದು ಫ್ರ್ಯಾಂಕಾಗಿ, ಯಾಕಂದರೆ ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳ್ತಾಯಿದ್ರಿ ಹೆಂಗೆ ಡಾಮಿನರ್ ತೊಗೋಬೋದು ಇದು ತೊಗೋಬೋದು ಅಂತ. ಸ್ನೇಹಿತರೆ ಕ್ವಾಲಿಟಿ ವೈಸು ಡಾಮಿನರ್ ಚೆನ್ನಾಗಿದೆ, ಆಮೇಲೆ ಟೂರಿಂಗ್ ಕೇಪಬಿಲಿಟಿ ವೈಸು ಡಾಮಿನರ್ ಚೆನ್ನಾಗಿದೆ, LED ಸೆಟಪ್ಪು ಡಾಮಿನರ್ ಚೆನ್ನಾಗಿದೆ, ಲುಕ್ ವೈಸು ಡಾಮಿನರ್ ಚೆನ್ನಾಗಿದೆ. ಲಾಂಗ್ ರೈಡ್ ಹೋಗ್ತೀರಾ ಅಂದರೆ ನಿಮಗೆ ಸೀಟ್ ಕಂಫರ್ಟು ಎಲ್ಲ ಡಾಮಿನರ್ ಚೆನ್ನಾಗಿದೆ. ಇನ್ನು NS 400 ವೈ ಶುಡ್ ಯು ಪಿಕ್ ಓವರ್ ಡಾಮಿನರ್ ಅಂತ ಅಂದರೆ ಬಿಕಾಸ್ ಆಫ್ ವೆಯ್ಟ್, ಬಿಕಾಸ್ ಆಫ್ ಇಟ್ಸ್ ಮೈಲೇಜ್. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ವೆಯ್ಟು, ಓಕೆನಾ. ನೀವು ಹೆಂಗೆ ಹೊಡಿತೀರೋ ಅದ್ರ ಮೇಲೆ ಸೇಮ್ ಅದೇ ಥರ ಹೊಡೆದ್ರೂ ಡಾಮಿನರ್ ಮೈಲೇಜ್ ಬರೋಲ್ಲ ಬಿಕಾಸ್ ಆಫ್ ಇಟ್ಸ್ ವೆಯ್ಟು. ಆಮೇಲೆ ಸಿಟಿಲಿ ಮನೋವರ್ ಮಾಡೋಕ್ಕೆ ಗಾಡಿ ನೀವು ಸಿಟಿ ರೈಡ್ಗೆ ಯೂಸ್ ಮಾಡ್ತಿದ್ದೀರಾ ಅಂದರೆ ಸಿಟಿ ಒಕೇಶ್ನಲ್ಲಿ ಎಲ್ಲೋ ಹೋಗ್ತಾಯಿದ್ರೆ ಆಚೆಗೆ ಅಂತ ಅಂದರೆ NS 400 ಚೂಸ್ ಮಾಡಿ. ಆಮೇಲೆ ಆಫ್ ರೋಡಿಂಗ್ ನಾನು ಹೇಳಿದ್ನಲ್ಲ, ಕೆಲವೊಂದು ಸಲ ಹಿಂಗಾಗುತ್ತೆ. ನಾವೀಗ ಇಂಪಲ್ಸು ಎಕ್ಸ್ಪಲ್ಸ್ ಅವ್ರ ಜೊತೆ ಹೋಗ್ತೀವಿ ಅಥವಾ ಹಿಮಾಲಯನ್ ಅವ್ರ ಜೊತೆ ಹೋಗ್ತೀವಿ, ಡಾಮಿನಾರ್ದು ಒಂದು ಹಿಂಸೆ ಅವ್ರ ಜೊತೆ ನೀವು ಕಾಂಪೀಟೇ ಮಾಡೋಕ್ಕಾಗಲ್ಲ. ಅಂದರೆ ಗಾಡಿ ತೆಗಿಬೇಕಾದ್ರೆ ಆಫ್ ರೋಡಿಂಗ್ಗೆ ಭಯ ಸ್ಟಾರ್ಟ್ ಆಗಿಬಿಡುತ್ತೆ, ಅವ್ರ ಜೊತೆ ಹೋಗೋಕ್ಕಾಗಲ್ಲ ಅನ್ನೋದು. ಬಟ್ ಆ ಥರ ಇದ್ದಾಗೆಲ್ಲ ಈ ಥರ ಇರೋ ಗಾಡಿ, ಒಂದು 160 kg ಇರೋ ಗಾಡಿ ಎತ್ಕೊಂಡು ಹೋದರೆ ನೀವು ಆರಾಮಾಗಿ ಅಟ್ಲೀಸ್ಟ್ ಇನ್ನೊಬ್ಬನ ತಳಿಸಿ ಆದರೂ ಏನಾದರೂ ಮ್ಯಾನೇಜ್ ಮಾಡ್ಬೋದು. ಯಾಕಂದ್ರೆ ಬಟನ್ ಟೈಟ್ಸಲ್ಲಿ ಹಾಕ್ಸ್ಕೋಬೋದು, ಆಪ್ಷನಲ್ಲಿದೆ. ಆಮೇಲೆ ಪವರು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಪ್ರೈಸಿಂಗ್ ವೈಸೂ NS ಚೆನ್ನಾಗಿದೆ. ಸೊ ಈ ವಿಡಿಯೋ ಮುಖಾಂತರ ನಾನು ಹೇಳೋದು, ನಿಮ್ಮ ಪ್ರಿಫ್ರೆನ್ಸು ಏನು ಟೂರಿಂಗು ಲುಕ್ಕು ಅಂತ ಅಂದರೆ ಡಾಮಿನರ್ಗೆ ಹೋಗಿ, ಇಲ್ಲ ನಾನು ಸಿಟಿಲೂ ಯೂಸ್ ಮಾಡಬೇಕು, ಆಫ್ ರೋಡಿಂಗು ಆವಾಗ ಟೂರಿಂಗ್ ಹೋಗಬೇಕು, ಲುಕ್ ಬಗ್ಗೆ ನನಗೆ ಅಷ್ಟು ಕನ್ಸರ್ನ್ಸ್ ಇಲ್ಲ, ಪ್ರೈಸ್ ನನಗೆ ಮೇನ್ ಮ್ಯಾಟ್ರ್ ಆಗುತ್ತೆ ಅನ್ನೋರು NS 400ಗೆ. ಆಮೇಲೆ ನಾನು ಹಳೆ ವೀಡಿಯೋಲಿ ಹೇಳಿದ್ದೆ ನಾನು ಅಪ್ಗ್ರೇಡ್ ಮಾಡಬೇಕು ಅಂತಿದ್ದೀನಿ ಗಾಡಿನ ಯಾರು ಕಮೆಂಟ್ ಮಾಡಿ ಅಂತ. ಕಮೆಂಟ್ ಸೆಕ್ಷನ್ನಲ್ಲಿ ಯಾರ್ಯಾರು ಫೀಲ್ ಮಾಡಿದ್ರಿ ದಯವಿಟ್ಟು ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಜನ ಪಾಪ ತೊಗೊಳ್ಬೇಕಾದ್ರೆ ನನಗೊಂದು ಮೆಸೇಜ್ ಮಾಡಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾನು ಅಪ್ಗ್ರೇಡ್ ಮಾಡಿದ ತಕ್ಷಣ ಯಾರ್ಯಾರು ಸಜೆಸ್ಟ್ ಮಾಡಿದ್ರು ಅವ್ರ ಹೆಸರು ಎಲ್ಲ ಮೆನ್ಷನ್ ಮಾಡ್ತೀನಿ ವೀಡಿಯೋಸಲ್ಲಿ, ಮುಂದಿನ ವೀಡಿಯೋಸಲ್ಲಿ. ತುಂಬ ಥ್ಯಾಂಕ್ಸ್. ಆಮೇಲೆ ಕೆಲವರು ಇದನ್ನೇ ಹೇಳಿದ್ರಿ NS 400 ಒಂದು ಸಲ ಟ್ರೈ ಮಾಡಿ ಅಂತ. ಓಡಿಸಿ ನೋಡಿದೆ, ನನಗೇನೋ ಅಂಥ ಮೇಜರ್ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಗಾಡಿ ತೊಗೊಂಡ್ಮೇಲೆ ಡಿಪ್ರಿಷಿಯೇಷನ್ ಆಗ್ತಾ ಇರುತ್ತೆ ಪ್ರೈಸು. ನಾನು ಗಾಡಿ ತೊಗೊಂಡ್ಮೇಲೆ ನನಗೊಂದು ಇನ್ನೂ ಖುಷಿ ಕೊಡಬೇಕು ಅಂತ ಏನು ಎಕ್ಸ್ಟ್ರಾ ಮೈಲ್ ಸ್ಟೋನ್ ಅಷ್ಟು ಖುಷಿ ಕೊಡುವಂಥದ್ದು ಏನು ಗಾಡಿ ಅಂತ ಅನ್ನಿಸ್ತಿಲ್ಲ. ಬಿಕಾಸ್ ನನ್ನ ಹತ್ರ ಡಾಮಿನರ್ ಇರೋದ್ರಿಂದ. ನೀವೇನಾದರೂ ಬೇರೆ ಗಾಡಿಯಿಂದ ಬರ್ತಾಯಿದ್ರೆ ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮಿಷಿನ್. ಸೊ ಅದರಿಂದ NS 400 ನಾನು ತೊಗೊಳಕ್ಕೆ ಹೋಗಲ್ಲ. ಸೊ ಓವರಾಲಾಗಿ NS 400 ಒಂದು ಮಿನಿ ರಾಕೆಟು ವಿತ್ ಇಟ್ಸ್ ಪ್ರೈಸ್, ಅಂದರೆ ವಿತ್ ಎ ಗುಡ್ ಪ್ರೈಸಿಂಗ್ ರೇಂಜು. ಹಂಗಂತ ಅಂದ್ಬಿಟ್ಟು ಡಾಮಿನಾರ್ ಮಾರ್ಕೆಟ್ ಡೌನ್ ಆಗುತ್ತೆ ಅದೆಲ್ಲ ಸುಳ್ಳು. ಯಾಕಂದರೆ ಡಾಮಿನಾರ್ ನಾನು ಹೇಳಿದ್ನಲ್ಲ ವೀಡಿಯೋಲ್ಲೇ, ಇದು ಕ್ಯಾಟಗರಿನೇ ಬೇರೆ. ಈ ಗಾಡಿನೂ ಆ ಗಾಡಿ ನಿಲ್ಲಿಸಿ ನೋಡಿದಾಗ ಆ ಗಾಡಿ ತುಂಬ ಚಿಕ್ಕದು ಅನಿಸುತ್ತೆ ಇನ್ ಟರ್ಮ್ಸ್ ಆಫ್ ಕಂಪ್ಲೀಟ್ ಡಯಾಮೀಟರ್ಸ್ ಆಗಲಿ. ಆಮೇಲೆ ಟೂರಿಂಗ್ ಕೆಪಾಬಿಲಿಟಿನೂ ಅಷ್ಟೇ. ನೀವು ಈ ಗಾಡಿ ಸ್ಟೇಬಲ್ ಆಗಿರೋ ಅಷ್ಟು ನನ್ನ ಪ್ರಕಾರ ಆ ಗಾಡಿ ಸ್ಟೇಬಲ್ ಆಗಿರಲ್ಲ. ಯಾಕಂದರೆ ನಿಮಗೆ ಅಷ್ಟು ಲಗೇಜ್ ಸೆಟಪ್ಪೆಲ್ಲ ಹಾಕ್ಕೊಳಕ್ಕಾಗಲ್ಲ, ಅದಕ್ಕೆ ರೂಮ್ ಇಲ್ಲ, ಜಾಗ ಇಲ್ಲ ಅನ್ನೋರಿಗೆ ಮುಗಿಸ್ತಾ ಇದ್ದೀನಿ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ಸ್ ಇಂಡಸ್ಟ್ರಿ. ಟೇಕ್ ಕೇರ್.